ಮಜ್ಜಿಗೆ. ಸುಮಾರು 4 ಗಂಟೆ ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನ ಹತ್ರ ಹೊರಗಡೆ ಹೋಗ್ತಾ ಇದೀವಿ ಈಗ ಆ ಜಾತ್ರೆಗೆ. ಅಂದರೆ ಇನ್ನೂ ತೇರು ಲೇಟಾಗಿ ಆಗುತ್ತೆ, ಆಲ್ಮೋಸ್ಟ್ ಆಲ್ 6 ಗಂಟೆ ಹಂಗೆ ಆಗುತ್ತೆ ಈಗ. ಬಟ್ ಜಾತ್ರೆ ಮುಗಿಸ್ಕೊಂಡು ಆಮೇಲೆ ತೇರು ನೋಡ್ಕೊಂಡು ಸೀದಾ ಊರಿಗೆ ಹೋಗೋದೆ. ಅಂದರೆ ಆ್ಯಕ್ಚುಲಿ ನಿನ್ನೆನೇ ಬಂದಿದ್ವಿ, ಹೇಳಿದಾಗ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ವಿ ನಮ್ಮೂರಿಂದ ಅಂತ. ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಜಾತ್ರೆ ಸಿಂಪಲ್ ಆಗಿದೆ, ಅಷ್ಟು ದೊಡ್ಡದೇನು ಕಾಣ್ತಾ ಇಲ್ಲ. ಬಟ್ 1 ವಾರ ಇರುತ್ತೆ ಜಾತ್ರೆ. ಇದು ಜಾತ್ರೆ ಎಲ್ಲ ತೋರಿಸ್ತೀನಿ. ನಮ್ಮ ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಫುಲ್ ಜನ ಅಂತೂ ಸೇರಿಲ್ಲ, ಇನ್ನೂ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಸೇರ್ತಾರೆ ತೇರು ಟೈಮಲ್ಲಿ. ನೋಡ್ತಾ ಇರ್ಬೋದು ದೇವಸ್ಥಾನ ಹತ್ರ ಇನ್ನೇನಿರುತ್ತೆ, ಕಾಯಿ ಹಣ್ಣು ತೆಂಗಿನಕಾಯಿ ಇರ್ತದೆ, ತೆಂಗಿನಕಾಯಿ ಎಲ್ಲ ಇದೆ. ಇದೇ ದೇವಸ್ಥಾನ, ಗೋಪುರ ಕಾಣ್ತಾ ಇದೆ ನೋಡಿ, ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನ ಅಂತ. ಇದು ಬಂದ್ಬಿಟ್ಟು ಆಂಧ್ರ ಅನಂತಪುರ ಡಿಸ್ಟಿಕ್ ರಾಯದುರ್ಗ ಹತ್ರ ವ್ಯಾಪುಲಪರ್ತಿ ಅಂತ ಅಲ್ಲಿ ಬರುತ್ತೆ. ಒಂದೊಂದು ಕಾಲದಲ್ಲಿ ಈ ಮರ ಗಿಡ ಎಲ್ಲ ಏನಿದೆ, ಸ್ಪೇಸ್ ಎಲ್ಲ ತುಂಬ ಎತ್ತುಗಳು, ಅಂದರೆ ಎತ್ತುಗಳ ಜಾತ್ರೆ ಅಂತಲೇ ಫೇಮಸ್ ಇದು. ಎತ್ತುಗಳು ತುಂಬ ಇರ್ತಿತ್ತು, ಬಟ್ ಈಗ ಕಡಿಮೆ ಆಗಿದೆ. ಅಂದರೆ ವ್ಯವಸಾಯ ಮಾಡೋದು ಕಡಿಮೆ ಆಗಿದೆ, ಎತ್ತುಗಳು ತರೋದು ಕಡಿಮೆ ಆಗಿದೆ, ವ್ಯಾಪಾರ ಮಾಡೋದು ಕಡಿಮೆ ಆಗಿದೆ. ಇನ್ನು ಇಲ್ಲಿ ಉಚಿತವಾಗಿ ಮಜ್ಜಿಗೆ ಕೊಡ್ತಾರೆ, ಊಟನೇ ಇರುತ್ತೆ, ಪ್ರಸಾದನೇ ಇರುತ್ತೆ, ಎಲ್ಲ ಇರುತ್ತೆ. ನಾವು ಒಂದು ಗ್ಲಾಸ್ ಟೇಸ್ಟ್ ಮಾಡೋಣ ಮಜ್ಜಿಗೆ ಯಾವ ಥರ ಇದೆ ಅಂತ. ನೋಡ್ತಾ ಇದ್ರಲ್ಲ, ಅದೇ ಮಜ್ಜಿಗೆ ಕೊಡ್ತಾರೆ ಅಂತ ಹೇಳೋದಲ್ಲ, ಫ್ರೀ ಆಗಿ. ಮತ್ತು ಸಾಯಂಕಾಲ ಪಲಾವು ಪ್ರಸಾದಗಳು ಇರುತ್ತೆ, ಅಲ್ಲಿ ದೇವಸ್ಥಾನ ಒಳಗಡೆ ಪ್ರಸಾದ ನೀಡ್ತಾರೆ ಮಜ್ಜಿಗೆ. ಪರವಾಗಿಲ್ಲ. ಏನಕ್ಕೆ ಅಂದರೆ ಇಲ್ಲೆಲ್ಲ ಬರೋ ಜನಕ್ಕೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಆದ್ರೂ ದೇವರೆಲ್ಲ ಒಳ್ಳೇದು ಮಾಡಲಿ ಅವ್ರಿಗೆ. ಇದು ಜಾತ್ರೆ ಒಂದು ವ್ಯೂ ನೋಡ್ತಾ ಇದ್ರಲ್ಲ, ಇಲ್ಲಿ ಕಲ್ಲಂಗಡಿ ಹಣ್ಣು ಇದೆ. ಜಾತ್ರೆ ಎಲ್ಲ ಸಿಂಪಲ್ ಆಗಿ ಬಂದರೆ ದೊಡ್ಡದಾಗಿ ಕಾಣ್ತಾ ಇಲ್ಲ ಜಾತ್ರೆ. ಅಂದರೆ ಇವತ್ತಿಂದ ಸ್ಟಾರ್ಟ್ ಅಂತೆ, 1 ವಾರ ಇರುತ್ತೆ ಜಾತ್ರೆ. ತೇರಿದೆ, ಅಲ್ಲಿ ಕಾಣ್ತಾ ಇರ್ಬೋದು ತೇರು, ಲೈಟಾಗಿ ಕಾಣ್ತೀನಿ ನೋಡಿ ತೇರಲ್ಲಿ. ಸಾಯಂಕಾಲ 6 ಗಂಟೆಗೆ ತೇರು ಇರುತ್ತೆ. ಜಾತ್ರೆ ಅಂತೂ ತುಂಬ ಲೈಟಾಗಿ ಬಂದಿದೆ, ಅಷ್ಟೊಂದೇನು ಕಾಣ್ತಾ ಇಲ್ಲ. ಸ್ಟೀಲ್ ಸಾಮಾನ್ಸ್ ಎಲ್ಲ ಇದಾವೆ ಶಾಪ್ಸ್. ಅಂದರೆ ಇಲ್ಲಿ ಹೇಳ್ದಲ್ಲ ಮೊದಲೇದಾಗೆ ಎತ್ತುಗಳು, ಅಂದರೆ ಜಾತ್ರೆ ಆಗುತ್ತೆ, ಎತ್ತುಗಳಿಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ ಎಲ್ಲ ಇದೆ ನೋಡಿ ಅಂಗಡಿಯಲ್ಲಿ. ಮತ್ತು ಹಾಗೆ ಸ್ಟೀಲ್ ಸಾಮಾನ್ಸ್ಗಳು ಇದ್ದಾವೆ. ಶ್ರೀ 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 ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ಜೈ ಅನ್ನಲೇಬೇಕು ಖಂಡಿತವಾಗ್ಲೂ. ಇಲ್ಲಿ ಒಂದು ವಿಶೇಷತೆ ಇದೆ, ಅದೇ ಕಾರಣಕ್ಕೆ ಇಲ್ಲಿ ಜಾಸ್ತಿ ಜನ ಸೇರ್ತಾರೆ ಅಂದರೆ ತಪ್ಪಾಗಲ್ಲ. ಏನು ಗೊತ್ತಾ, ಶ್ರೀ ಲಕ್ಷ್ಮೀ ರಂಗನಾಥನ ದೇವರು ಇಲ್ಲಿ ಭೂಮಿಯಿಂದನೇ ವಿಗ್ರಹ ಬಂದಿದೆ. ಬಟ್ ಪ್ರತಿ ದೇವಸ್ಥಾನದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಾವು ವಿಗ್ರಹವನ್ನು ಕೆತ್ತನೆ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಬಟ್ ಇಲ್ಲಿ ಆ ರೀತಿಯಲ್ಲ, ಅಲ್ಲೇನೆ ಭೂಮಿಯಿಂದನೇ ಆ ಲಕ್ಷ್ಮೀ ರಂಗನಾಥನ ವಿಗ್ರಹ ಹೊರಗಡೆ ಬಂದಿದೆ, ಹುಟ್ಟಿದೆ ಅಂತೆಲ್ಲ ಅಲ್ಲಿ ಮಾತಾಡ್ತಾರೆ. ತುಂಬ ಪುರಾತನ ದೇವಸ್ಥಾನ ಇದು. ಬಂದ್ಬಿಟ್ಟು ಯುಗಾದಿಯಾಗಿ 9 ದಿನಕ್ಕೆ ತೇರಾಗುತ್ತೆ, ತುಂಬ ಅದ್ಭುತವಾಗಿ ಆಗುತ್ತೆ. ಜಾತ್ರೆ ಮಾತ್ರ ಸುಮಾರಾಗಿ 10-15 ದಿನ ಆಗುತ್ತೆ. ತೇರು ಆದಮೇಲೆ ಜಾತ್ರೆ ಆಗುತ್ತೆ. ತುಂಬ ಅಂದರೆ ತುಂಬಾ ಜನ ಸೇರಿದ್ದರು. ಇದು ಬಂದ್ಬಿಟ್ಟು ಹೇಳ್ದಲ್ಲ, ಆಂಧ್ರ ರಾಯದುರ್ಗನಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಆಗುತ್ತೆ. ವ್ಯಾಪುಲಪರ್ತಿ ಅಂತ ನಿಯರೆಸ್ಟ್ ಗುಮ್ಮಘಟ್ಟ ಆಗುತ್ತೆ. ತುಂಬ ಅಂದರೆ ತುಂಬ ಜನ ಸೇರಿದ್ರು. ಶ್ರೀ ಲಕ್ಷ್ಮೀ ರಂಗನಾಥನಿಗೆ ಜೈ ಅಂತ ಮತ್ತೊಮ್ಮೆ ಹೇಳೋಣ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದನ್ನೇ ವಿಗ್ರಹ. ಇನ್ನು ತೇರು ಅಂತ ನೋಡ್ತಿರ್ಬೋದು, ಸುಮಾರಾಗಿದೆ, ದೊಡ್ಡ ತೇರು ಅಂತಲ್ಲ, ಬಟ್ ಅದ್ಭುತವಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಮುತ್ಯಾಲ ಹಾರ, ಅಂದರೆ ಕೇವಲ ಮುತ್ಯಗಳನ್ನು ಎಲ್ಲ ಸೇರಿಸಿ ಆ ತೇರಿಗೆ ಅಲಂಕಾರ ಮಾಡಿ, ಈ ತೇರು ಆದಮೇಲೆ 15 ದಿನಕ್ಕೆ ಮತ್ತೆ ಇನ್ನೊಂದು ತೇರು ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಮನೆ ದೇವರಿದು ಶ್ರೀ ಲಕ್ಷ್ಮೀ ರಂಗನಾಥ ಅಂದ್ರೆ ಹೇಳಿದೆ ಆಲ್ರೆಡಿ. ವಿಶೇಷತೆ ಏನು, ಇಲ್ಲಿ ಏನಿರುತ್ತೆ ಅಂತ ಮತ್ತೊಮ್ಮೆ ಹೇಳ್ತೀನಿ. ಭೂಮಿಯಿಂದ ಒಂದು ವಿಗ್ರಹ ಭೂಮಿಯಿಂದ ವಿಗ್ರಹ ಹುಟ್ಟಿಕೊಂಡಿದೆ, ಲಕ್ಷ್ಮೀ ರಂಗನಾಥನ ವಿಗ್ರಹ. ಇನ್ನು ತೇರಂತೂ ಎಲ್ಲ ಕಡೆ ರಥೋತ್ಸವ ಈಗಿಂದ ಶುರುವಾಗುತ್ತೆ. ಯುಗಾದಿ ಆದಮೇಲೆ ಹಬ್ಬನೆಲ್ಲ ಕರ್ಕೊಂಬರ್ತಾರೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ತೇರು ಕೂಡ ಅದೇ ಸಮಯದಲ್ಲಿ ಆಗುತ್ತೆ. ಅಲ್ಲಿ ಫ್ರೀಯಾಗಿ ಊಟನೂ ಇರುತ್ತೆ, ಮಜ್ಜಿಗೆನೇ ಸಿಗುತ್ತೆ, ಸ್ನ್ಯಾಕ್ಸ್ ಎಲ್ಲನೂ ಕೊಡ್ತಾರೆ ಫ್ರೀಯಾಗಿಯೇ. ನಾವು ಇಲ್ಲಿಗೆ ನಡ್ಕೊಂಡು ಹೋಗಿದ್ವಿ ಪಾದಯಾತ್ರೆ ಮಾಡ್ಕೊಂಡು. ಸುಮಾರಾಗಿ ನಮ್ಮೂರಿಗೆ 30 ಕಿಲೋಮೀಟ್ರ್ ಆಗುತ್ತೆ. ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ವಿ.
ತುಂಬ ಅದ್ಭುತವಾಗಿರುತ್ತೆ. ವರ್ಷಕ್ಕೊಂದ್ಸಲ ಹೀಗೆ ಪಾದಯಾತ್ರೆ ಮಾಡಬೇಕು, ಮಾಡಿದ್ರೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮತ್ತು ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ? ಈ ವಿಡಿಯೋ ನೋಡಿದವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಿರ್ಬೋದು ಜನ ಯಾವ ರೀತಿ ಎಲ್ಲ ಸೇರಿದ್ದಾರೆ ಅಂತ. ಪೇಂಟಿಂಗ್ ಮಾತ್ರ ತುಂಬ ಅದ್ಭುತವಾಗಿ ಅಂತ ಹೇಳ್ಬೋದು. ಆ ಗೋಪುರಕ್ಕಾಗಲಿ ದೇವಸ್ಥಾನ ಒಳಗಡೆ ಆಗಲಿ ಎಲ್ಲ ಕಾಯಿ ಹರಕೆ ಕೊಟ್ಟರೆ ಕಾಯಿ ಕೊಡ್ತಾರೆ. ಇನ್ನು ಕೆಲವರು ಉತ್ತಿತ್ತು ಎಣ್ಣಿಸ್ತಾರೆ, ಬಾಳೆಹಣ್ಣು ಇಸ್ತಾರೆ. ಈಗ ಬರ್ತಾ ಬರ್ತಾ ತುಂಬ ಒಂದು ಇದಾಗ್ಬಿಟ್ಟಿದೆ, ಬಾಳೆಹಣ್ಣೆಲ್ಲ ಗಲೀಜಾಗುತ್ತೆ ಅಂತ ಉತ್ತಿತ್ತು ಹಣ್ಣು ಅಂದರೆ ಖರ್ಜೂರ ಹಣ್ಣು ಹೆಸರು ಇರ್ತಾರೆ. ನೋಡ್ತಿರ್ಬೋದು ಆ ಫೀಲ್ಡಲ್ಸ್ ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದೆ. ಇಲ್ಲಿ ಹಲವಾರು ಎತ್ತುಗಳ ಜಾತ್ರೆ ನಡೀತೈತಂತೆ ಒಂದಾನೊಂದು ಕಾಲದಲ್ಲಿ. ಬಟ್ ಈಗ ಆಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿರುವ ರೈತರುಗಳು ತುಂಬ ಜಾಸ್ತಿನೇ. ಅದಕ್ಕೋಸ್ಕರ ಅಲ್ಲಿ ರೈತರಿಗೆ ಎತ್ತುಗಳ ವ್ಯಾಪಾರ, ಎತ್ತುಗಳ ಜಾತ್ರೆನೇ ಅಂತ ತುಂಬ ಅದ್ಧೂರಿಯಾಗಿ ಆಗಿತ್ತು, ಹೆಸರಾಗಿತ್ತು ಈ ರಂಗನಾಥನ ಜಾತ್ರೆ. ಮತ್ತೊಮ್ಮೆ ಶ್ರೀ ಲಕ್ಷ್ಮೀ ರಂಗನಾಥನಿಗೆ ಜೈ ಅಂತ ಹೇಳುತ್ತಾ, ದಯವಿಟ್ಟು ಈ ವಿಡಿಯೋ ನೋಡೋರು, ಇಲ್ಲಿ ಬಂದಿರೋರು ಯಾರನ್ನಿದ್ದರೆ, ಚಾನಲ್ ಯಾರನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಸೆಲವು. ಜೈ ಹಿಂದ್.